ಕಾಂಗ್ರೆಸ್ನವರು ಮಾತೆತ್ತಿದ್ರು ಅಸಹಿಷ್ಣುತೆ ಬಗ್ಗೆ ಮಾತನಾಡ್ತಾರೆ, ಇಂಟಾಲರೆನ್ಸ್ ಬಗ್ಗೆ ಮಾತನಾಡ್ತಾರೆ. ಸದನ ನಡೀತಾ ಇರಬೇಕಾದ್ರೆ ದ್ವೇಷ ಭಾಷಣದ ಮಸೂದೆಯನ್ನು ತಂದು ಚರ್ಚೆಗೂ ಕೂಡ ಅವಕಾಶವನ್ನ ಕೊಡದೇನೆ ಸದನದಲ್ಲಿ ಬಿಲ್ ಪಾಸ್ ಮಾಡ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕುತ್ತಾರಲ್ಲ ಕಾಂಗ್ರೆಸ್ ಸರ್ಕಾರ. ಚರ್ಚೆ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ, ತಯಾರಿರಲಿಲ್ಲ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ. ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಯಾರು ಕೂಡ ಸರ್ಕಾರವನ್ನು ಟೀಕೆ ಮಾಡಬಾರದು. ಭಾರತೀಯ ಜನತಾ ಪಾರ್ಟಿನೂ ಟೀಕೆ ಮಾಡಬಾರದು, ಜೆಡಿಎಸ್ ಅವರು ಟೀಕೆ ಮಾಡಬಾರದು. ಅಷ್ಟೇ ಅಲ್ಲ, ಯಾವುದೇ ಖಾಸಗಿ ವ್ಯಕ್ತಿಗಳಾಗಲಿ ಪತ್ರಿಕಾ ಮಾಧ್ಯಮದವರು ಕೂಡ ಸರ್ಕಾರವನ್ನು ಟೀಕೆ ಮಾಡುವಂತಿಲ್ಲ. ಆ ರೀತಿ ಮಸೂದೆಯನ್ನು ತಂದಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ 9 ವರ್ಷ 10 ವರ್ಷ ಒಳಗಾಗ್ತಕ್ಕಂಥ ಈ ಷಡ್ಯಂತ್ರ ಕುತಂತ್ರ ರಾಜ್ಯ ಸರ್ಕಾರ ಏನು ಮಾಡಿದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಅವತ್ತು ಕೂಡ ನಾವು ಹೇಳಿದ್ದೇವೆ, ಇಂದಿರಾ ಗಾಂಧಿ ಅವರು 1975ರಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರುವಂತ ಒಂದು ಕೆಲಸವನ್ನ ಮಾಡಿದ್ರು, ಆ ಕರಾಳ ದಿಳವನ್ನ ಮರುಕಳಿಸುವಂತ ಒಂದು ಕಾಯ್ದೆಯನ್ನ ಮಸೂದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಇದು ಈ ಕಾಂಗ್ರೆಸ್ ಸರ್ಕಾರ ಅಸಹಿಷ್ಣುತೆ ಯಾವುದೇ ವಿಚಾರಗಳನ್ನ ಸಹಿಸದೇ ಇರುವಂತದ್ದು, ಟೀಕೆಗಳನ್ನು ಸಹಿಸದೇ ಇರುವಂತದ್ದು, ಒಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಯಾರು ಗೋವುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೋ, ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಿಲ್ ಮಸೂದೆನ ತರೆದುಕೊಟ್ಟಿದ್ರು. ಯಾವ ದೇಶದ್ರೋಹಿಗಳು ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ, ಪೊಲೀಸರು ಅವ್ರನ್ನ ವೆಹಿಕಲ್ನ ಸೀಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಆ ವೆಹಿಕಲ್ ಓನರ್ಗಳು ಮಾಲೀಕರನ್ನಿರ್ತಾರೆ, ಅಲ್ಲಿ ಬಾಂಡ್ಗಳನ್ನು ಕೊಟ್ಟು ಅಲ್ಲಿ ವೆಹಿಕಲ್ಗಳನ್ನು ರಿಲೀಸ್ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಬೇಲ್ ತಗೊಂಡು ಹೊರ ಬರಬೇಕಾಗಿತ್ತು. ಇವರು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಯಾರಾದ್ರೂ ಕೂಡ ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೆ ಅಲ್ಲೇ ಸ್ಟೇಷನ್ ಬೇಲ್ ಕೊಡುವಂಥದ್ದು, ಅಲ್ಲೇ ಬಾಂಡ್ಗಳನ್ನು ಕೊಟ್ಟು ವೆಹಿಕಲ್ಗಳನ್ನು ರಿಲೀಸ್ ಮಾಡುವಂಥದ್ದು. ಯಾಕೆ ಇಷ್ಟೊಂದು ಅನುಕಂಪ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆ ರೀತಿ ಗೋಗಳನ್ನು ಅಕ್ರಮವಾಗಿ ಸಾಗಣೆ ಮಾಡುವವರ ವಿರುದ್ಧ? ದೇಶದ್ರೋಹದ ಕೆಲಸ ಅಲ್ವಾ ಇದು? ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಅಲ್ವಾ ಇದು? ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅಂತೇಳಿ ಇಂಥ ಕೀಳಮಟ್ಟಕ್ಕೆ ರಾಜ್ಯ ಸರ್ಕಾರ ಇಳಿದಿರುವಂತದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಸಚಿವ ಸಂಪುಟದಲ್ಲಿ ಕೆಲವು ಸಚಿವರು ಯಾವುದೇ ಕಾರಣಕ್ಕೂ ಇದನ್ನು ನೀವು ಬಿಲ್ಲನ್ನು ತಂದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಬರುವಂತ ಅಲ್ಪ ಸ್ವಲ್ಪ ಹಿಂದೂಗಳ ಓಟು ಕೂಡ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತೇಳಿ ಎಚ್ಚರಿಸಿದಾಗ ಬಿಲ್ಲನ್ನು ತರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಇದು ತರೆದುಕೊಟ್ಟಿದ್ರು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ, ನಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲೂ ಕೂಡ ಚರ್ಚೆ ಆಗಿದೆ, ದೇಶದಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗಿದೆ. ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಒಂದು ಪುಕ್ಕಟ ಪ್ರಚಾರಕ್ಕೋಸ್ಕರ ಎರಡೆರಡು ಕಡೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು 10 ಜನಕ್ಕೂ ಹೆಚ್ಚು
ಯುವತಿಯರ ಒಂದು ಮಾರಣ ಹೋಮಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು. ಬಹಳ ಸುಲಲಿತವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಬಹಳ ನೀಟಾಗಿ ಕೈ ತೊಳ್ಕೊಂಡ್ರು. ಅದರಲ್ಲಿ ಸರ್ಕಾರದ ಬೇಜವಾಬ್ದಾರಿತನದಿಂದ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬೇಜವಾಬ್ದಾರಿತನದಿಂದ ಅಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಆರೋಪಿ ನಂಬರ್ 1 ಆಗಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಆರೋಪಿ ನಂಬರ್ 2 ಡಿ ಕೆ ಶಿವಕುಮಾರ್ ಅವರು ಆಗಬೇಕಾಗಿತ್ತು. ಎಲ್ಲವನ್ನೂ ಕೂಡ RCB, DNA ಬೇರೆ ಬೇರೆ ಏಜೆನ್ಸಿಗಳ ಮೇಲೆ ಹಾಕಿ SIT ರಚನೆ ಮಾಡಿ ಅವ್ರ ಮೇಲೆ ಅಷ್ಟೇ ಆರೋಪ ಮಾಡಿ ಅವ್ರು ಕೈ ತೊಳ್ಕೊಂಡ್ರು. ಅವ್ರು ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಇವತ್ತು, ವಿಜಯ್ ಹಜಾರೆ ಟ್ರೋಫಿ, ಅರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದ್ರೆ ಇಟ್ಸ್ ಎ ಹಿಸ್ಟಾರಿಕ್ ಪ್ಲೇಸ್. ಒಂದು ಸಂದರ್ಭದಲ್ಲಿ ಇಂಡಿಯನ್ ಟೀಮಲ್ಲಿ, ಭಾರತದ ತಂಡದಲ್ಲಿ 8 ಜನ ಭಾರತದ ತಂಡದಲ್ಲಿ ಇದ್ರು ಒಂದು ಸಂದರ್ಭದಲ್ಲಿ. ಅಂದ್ರೆ ಕರ್ನಾಟಕ ಹ್ಯಾಸ್ ಎ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟರಿ. GR ವಿಶ್ವನಾಥ್, ES ಪ್ರಸನ್ನ ಅವರು, ಸೈಯದ್ ಕಿರ್ಮಾನಿ ಅವರು, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಸುನೀಲ್ ಜೋಶಿ, ಜಾವಗಲ್ ಶ್ರೀನಾಥ್ ಅವರು, ಈ ರೀತಿ ಜಗತ್ ಪ್ರಸಿದ್ಧ ಆಟಗಾರರು ಯಾವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ತಮ್ಮ ಜೀವನವನ್ನು ಕಳೆದ್ರು, ಕ್ರಿಕೆಟ್ ಅನ್ನು ಆಟ ಆಡಿದ್ರು, ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ರು, ವರ್ಲ್ಡ್ ಕಪ್ ಅನ್ನು ಗೆದ್ದರು. ಅಂತ ಐತಿಹಾಸಿಕ ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ರೀತಿ ಸ್ಮಶಾನ ಮೌನ ಆಗುವಂತೆ ಮಾಡಿದ್ದೀರಲ್ಲ ನೀವು ರಾಜ್ಯ ಸರ್ಕಾರದ ನಿಮ್ಮ ಷಡ್ಯಂತ್ರದಿಂದ. ಇವತ್ತು ಅಣ್ಣಾ ಹಜಾರೆ ಟ್ರೋಫಿ ಕ್ರಿಕೆಟ್ ಮ್ಯಾಚ್ ನಡಿಬೇಕು ಅಂತ ಹೇಳಿದ್ರೆ, ವಿಜಯ್ ಹಜಾರೆ ಟೂರ್ನಮೆಂಟ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ ಪೊಲೀಸ್ ಇಲಾಖೆಯಿಂದ. ಈ ಸರ್ಕಾರದ ಅಯೋಗ್ಯತನದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಅವರ ಒಂದು ಪುಕ್ಕಟೆ ಪ್ರಚಾರದ ಚಟಕ್ಕೆ ಇವತ್ತು ಕ್ರಿಕೆಟ್ ಪ್ಲೇಯರ್ಗೆ ಅನ್ಯಾಯ ಮಾಡ್ತಿದ್ದೀರಲ್ಲ, ಕ್ರಿಕೆಟ್ಗೆ ಅವಮಾನ ಮಾಡ್ತಿದ್ದಾರಲ್ಲ. ವಿಜಯ್ ಹಜಾರೆ ಟೂರ್ನಮೆಂಟ್ ಅನ್ನು ಕೂಡ ಆಡದೇ ಇರೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಉದ್ದಟತನ. ಇದು ಸರ್ಕಾರದ ಉದ್ದಟತನ. ಲಕ್ಷಾಂತರ ಕ್ರಿಕೆಟ್ ಪ್ರೇಮಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅಂತ ಒಂದು ಐತಿಹಾಸಿಕ ಸ್ಥಳ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮಸಿ ಬೆಳೆಯುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಒಂದು ನಡವಳಿಕೆಯಿಂದ ಇವತ್ತು ಆಗಿರುವಂತದ್ದು. ಗೃಹಲಕ್ಷ್ಮಿ ಬಗ್ಗೆ ಬಹಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವ್ಯಾಪಕವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ದೇಶಾದ್ಯಂತ ಪ್ರಚಾರ ಮಾಡ್ಕೊಂಡು ಬಂದರು. ಕರ್ನಾಟಕ's guarantee is a role model to the entire country. ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವರ ಪ್ರಚಾರವನ್ನು ತೆಗೆದುಕೊಂಡ್ರು. ಏನ್ ದಿನನಿತ್ಯ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ಗಳು ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಕೊಟ್ಟರು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೊಟ್ಟರು. ಗೃಹಲಕ್ಷ್ಮಿ ವಿಚಾರದಲ್ಲಿ ಯಾವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟರು ನಾವು ಚರ್ಚೆ ಮಾಡಿದ್ದೇವೆ. ಆದರೆ ನನ್ನ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿನ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೇನೆ.